ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಬೇಕಿದೆ ಬೇಗ ಟ್ರೀಟ್ಮೆಂಟ್. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಸಮಸ್ಯೆಗಳ ಕೂಪವಾಗಿ ಮಾರ್ಪಟ್ಟು ಈ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡುವ ಪರಿಸ್ಥಿತಿ ಬಂದೊದಗಿದೆ. ಮೇಲ್ನೋಟಕ್ಕೆ 24x7 ಸೇವೆ ಒದಗಿಸುವ ಈ ಸರ್ಕಾರಿಗೆ ಪೂರ್ಣ ಪ್ರಮಾಣದ ಸರ್ಕಾರಿ ನರ್ಸ್ಗಳು ಹಾಗೂ ಸಿಬ್ಬಂದಿಗಳು ಇಲ್ಲ. ಇನ್ನೊಂದು ಕಡೆ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಿ ನರ್ಸ್ಗಳ ಹುದ್ದೆ ಹಾಗೂ ಗ್ರೂಪ್ ಡಿ ಹುದ್ದೆಗಳು ಖಾಲಿ ಇರುವ ಕಾರಣ ರಾತ್ರಿ ವೇಳೆ ಸರ್ಕಾರಿ ಆಸ್ಪತ್ರೆ ಖಾಲಿ ಇರುತ್ತದೆ. ಇನ್ನೊಂದು ಕಡೆ ಇವರು ಇಲ್ಲಿ ಚಾಲಕರ ಹುದ್ದೆ ಖಾಲಿ ಇರುವ ಕಾರಣ ಆಂಬ್ಯುಲೆನ್ಸ್ ಅನ್ನು ಕಿತ್ತೂರಿಗೆ ಕಳಿಸಿದ್ದಾರಂತೆ. ಮತ್ತೊಂದು ಕಡೆ ಈ ಸರ್ಕಾರಿ ಆಸ್ಪತ್ರೆಗೆ ಸೂಕ್ತ ದಾಖಲೆಗಳೇ ಇಲ್ಲದೆ ಇದಕ್ಕೆ ವಾರೆಂಟ್ ಹಾಗೂ ಗ್ಯಾರಂಟಿಯೂ ಇಲ್ಲದಂತಾಗಿದೆ. ಈ ಸರ್ಕಾರಿ ಆಸ್ಪತ್ರೆಗೆ ಬರುವುದಕ್ಕೆ ಇರುವ ಮುಖ್ಯ ರಸ್ತೆಯನ್ನ ಬರೀ ಕಲ್ಲು ಮಿಶ್ರಿತ ಮಣ್ಣನ್ನ ಹಾಕಿಸಿ ಸುಮ್ಮನಾಗಿರುವ ಕಾರಣ ಸಮರ್ಪಕವಾಗಿ ರಸ್ತೆ ಇಲ್ಲದೆ ವಾಹನ ಸವಾರರು ತಿಣಿಕಿ ಬರುವ ಪರಿಸ್ಥಿತಿ ಬಂದಿದೆ. ಇಷ್ಟೇ ಅಲ್ಲದೆ ಈಗಾಗಲೇ ಉದ್ಘಾಟನೆಗೆ ನಿಂತಿರುವ ಇಂದಿರಾ ಕ್ಯಾಂಟೀನ್ನ ಕಚ್ಚಾ ವಸ್ತುಗಳನ್ನು ಈ ಆಸ್ಪತ್ರೆ ಆವರಣಕ್ಕೆ ಹಾಕಿದ್ದಾರಂತೆ. ಇಷ್ಟೆಲ್ಲ ಸಮಸ್ಯೆಗಳು ಕೂಪವಾಗಿರುವ ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸಾರ್ವಜನಿಕರ ಮನವಿ ಮೇರೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಸಾರ್ವಜನಿಕರು ಹಾಗೂ ರೋಗಿಗಳ ಸಮಸ್ಯೆಗಳನ್ನು ಆಲಿಸಿ ವೈದ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಗಾವಿ ಜಿಲ್ಲೆ ಆರೋಗ್ಯ ಅಧಿಕಾರಿಗಳು ಆದ ಡಾಕ್ಟರ್ ಈಶ್ವರಪ್ಪ ಗಡಾದ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಪತ್ರಕರ್ತರು ಏನಪ್ಪಾ ಎಲ್ಲೋ ಹೋಗಿದ್ದಾರೆ ಬಸವರಾಜ್ ಅಂತೀರಾ? ನಾನಿವತ್ತು ಕಿತ್ತೂರು ತಾಲೂಕಿನ ಒಂದ್ ರೀತಿ ರಾಷ್ಟ್ರೀಯದಲ್ಲಿ ಬರ್ತಕ್ಕಂತ ಅತ್ಯಂತ ಪ್ರಮುಖ ಒಂದ್ ರೀತಿ ಸರ್ಕಾರಿ ಆಸ್ಪತ್ರೆ ಇದೆ ನೋಡಿ. ನಮ್ಮ ಹೆಮ್ಮೆಯ ಒಂದ್ ರೀತಿ ಎಂಕೆ ಹುಬ್ಬಳ್ಳಿಯ ಸರ್ಕಾರಿ ಆಸ್ಪತ್ರೆ. ವಿಶೇಷವಾಗಿ ಸರ್ಕಾರ ಇದಕ್ಕೆ ಒಂದ್ ರೀತಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಂತ ಹೇಳ್ಬಿಟ್ಟು ಸಹ ಇತ್ತೀಚೆಗೆ ನಾಮಕರಣ ಮಾಡಿದೆ. ಆದ್ರೆ ಬಹುಶಃ ಮತ್ತೆ ಭಾಗಶಃ ಈ ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆ ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸಮಸ್ಯೆಗಳ ಆಗರಾಗಿದೆ. ವಿಶೇಷವಾಗಿ ಒಂದ್ ಕಡೆ ಸಿಬ್ಬಂದಿಗಳ ಕೊರತೆಯಿಂದ ಒಂದ್ ರೀತಿ ಕಂಗೆಟ್ರೆ, ಮತ್ತೊಂದ್ ಕಡೆ ಸಾಕಷ್ಟು ಸೌಲಭ್ಯಗಳಿಲ್ಲದೆ ಸಾಕಷ್ಟು ಒಂದ್ ರೀತಿ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದ್ ಕಡೆ ರಾತ್ರಿ ವೇಳೆ ಅಂತೂ ಒಂದ್ ರೀತಿ ಸಿಬ್ಬಂದಿಗಳು ಇರೋದಿಲ್ಲ. ಸರ್ಕಾರದಿಂದ ಒಂದ್ ರೀತಿ 3 ಸ್ಟಾಫ್ ನರ್ಸ್ ಇರ್ತಾರೆ, ಅದ್ರೊಳಗೆ ಒಂದು ಇಲ್ಲ, ಎಲ್ಲ ಪರ್ಮನೆಂಟು ಇಲ್ಲ. ಮತ್ತೆ ಇನ್ನೊಂದ್ ಕಡೆ ಬಹುತೇಕ ಸಿಬ್ಬಂದಿಗಳು ಇಲ್ಲೆಲ್ಲ ಟೆಂಪ್ರರಿ ಇದ್ದಾರೆ. ಮತ್ತೆ ಸರ್ಕಾರ ಮೊದಲು ಒಂದು 3-4 ವರ್ಷಗಳಿಂದ ಒಂದು ಆಂಬ್ಯುಲೆನ್ಸ್ ಅಲಾಟ್ ಮಾಡಿತ್ತಿಲ್ಲ ಏನು ಸರ್ಕಾರಿ ಹಾಸ್ಪಿಟ್ಲ್ಗೆ. ಇದು ಸಹ ಒಂದ್ ರೀತಿ ಚಾಲಕರಿಲ್ಲದೆ ಕಾರಣ ಕಿತ್ತೂರಿಗೆ ಹೋಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳ ಅಗರವಾಗಿದೆ ಈ ಸರ್ಕಾರಿ ಆಸ್ಪತ್ರೆ ಎಂಕೆ ಹುಬ್ಬಳ್ಳಿಯದ್ದು. ಹಾಗಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ಎಂಕೆ ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ನೋಡಿದ್ದೀರಾ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ಇದಕ್ಕೆಲ್ಲ ಒಂದ್ ಕಡೆ ಇದ್ರ ಹಿಂಭಾಗದಲ್ಲಿ ಒಂದ್ ರೀತಿ ಕಲ್ಮಶಗಳೇ, ಒಂದ್ ರೀತಿ ವಾಸನೆಗಳೇ ಒಂದ್ ರೀತಿ ಸಾಕಷ್ಟು ಇದಾಗಿರುತ್ತೆ. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಸರ್ಕಾರದ ಒಂದ್ ರೀತಿ ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥದ್ದು ಕಾಮಗಾರಿ ನಡೆದಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಈ ಹಾಸ್ಪಿಟಲ್ ಹಿಂದೆಗಡೆ ಬಿಸಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಎಲ್ಲೊಂದ್ ಕಡೆ ವಾಸನೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಮೊದಲೇ ಪೇಷಂಟ್ಗಳು ಬರ್ತಾರೆ, ಸೂಕ್ಷ್ಮತೆ ಇರುತ್ತೆ ಅವರ ಆರೋಗ್ಯ. ಇಂತಹ ಸಂದರ್ಭದಲ್ಲಿ ಇದನ್ನ ಯಾವ ರೀತಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಇದು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಸ್ಥಳೀಯ ಪಟ್ಟಣ ಪಂಚಾಯತಿ ಇದ್ರ ಬಗ್ಗೆ ಸ್ವಚ್ಛತೆಗೆ ಯಾಕೆ ಆದ್ಯತೆ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವೀಕ್ಷಕರೇ, ಈಗ ನಾನು ಈ ಸರ್ಕಾರಿ ಹಾಸ್ಪಿಟ್ಲು ಒಂದ್ ರೀತಿ ಒಳಗಡೆ ಪ್ರವೇಶ ಮಾಡ್ತಿದ್ದೀನಿ. ಸಾಕಷ್ಟು ದಿನನಿತ್ಯ ಒಂದ್ ರೀತಿ ಸುತ್ತಮುತ್ತ ಒಂದ್ ರೀತಿ 7 ಗ್ರಾಮಗಳ ಇದ್ ಬರುತ್ತೆ, ಪಟ್ಟಣ ಸೇರಿದಂತೆ ಸಾಕಷ್ಟು ಒಂದ್ ರೀತಿ ಇಲ್ಲಿ ಆರೈಕೆಗೆ ಬರ್ತಕ್ಕಂಥದ್ದು ರೋಗಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೆ ಇಂತಹ ಒಂದ್ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಒಂದ್ ಕಡೆ ಸಿಬ್ಬಂದಿಗಳ ಕೊರತೆ ಮತ್ತೆ ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಏನಿಲ್ರಿ ಡಾಕ್ಟರ್ ಅದೇ ಹೇಳಿ, ಅದನ್ನೇ ಮಾಡಕ್ ಬಂದಿದ್ದೀನಿ ಹೇಳಿ. ಏನ್ ಸಮಸ್ಯೆ ಇದೆ? कौन जैसा आए तो इमरजेंसी को कोई ऐसा डिलीवरी का पेशेंट के लिए कोई चाहिए. ओके, नाइट? हाँ, नाइट में. ಒಬ್ರು ಸಿಬ್ಬಂದಿಗಳಿರಲ್ಲ? उतना तो कुछ मालूम नहीं मेरे को, हमें तो कुछ ज्यादा आते हैं नहीं, करना ढंग कराएंगे तो. ಒಟ್ಟಾರೆ ಸಿಬ್ಬಂದಿಗಳು ಬೇಕು. ಡಾಕ್ಟರ್ಸ್ ಬೇಕು ನೈಟ್ ಹೊತ್ತು. ಹೇಳಿ ಮೇಡಮ್, ಇದು ಯಾಕಪ್ಪ ಅಂತಂದ್ರೆ ಸರ್ಕಾರದಿಂದ ಎಷ್ಟು ಅಲರ್ಟ್ ಆಗಿದೆ ಮೇಡಮ್? 3 ವೈದ್ಯರು ಇದ್ದಾರೆ. ಒಬ್ರು ಆಯುಷ್ ಡಾಕ್ಟರ್ ಇರ್ಬೇಕಾಗಿತ್ತು, ಅವರು ಸದ್ಯಕ್ಕೆ ಡೆಪ್ಯುಟೇಷನ್ ಹೋಗಿದ್ದಾರೆ. ನರ್ಸಿಂಗ್ ಆಫೀಸರ್ 3 ಜನ ಇರ್ಬೇಕಾಗಿತ್ತು, ಒಬ್ರು ಇದ್ದಾರೆ. ಮತ್ತೆ ಗ್ರೂಪ್ ಡಿ ಮೇಡಮ್? ಗ್ರೂಪ್ ಡಿಗಳು ಇಬ್ರು ಇರೋದು. ಅವರು ಮೇಲ್ ಡಾಕ್ಟರ್ಸ್ ಇದ್ದಾರೆ, ಮೇಲ್ ಗ್ರೂಪ್ ಡಿ ಇದ್ದಾರೆ, ಫಿಮೇಲ್ ಗ್ರೂಪ್ ಡಿ ಇಲ್ಲ. ಟೆಂಪರರಿ 3 ಜನನು ಟೆಂಪರರಿ.
ಆಂಬುಲೆನ್ಸ್ ಇದಿದ್ದು ಕಿತ್ತೂರಿಗೆ ವರ್ಕಿಂಗ್ ಇದೆ. ಓಕೆ, ಇದು ಚಾಲಕರು ಇಲ್ಲ, ಆಂಬುಲೆನ್ಸ್ ಡ್ರೈವರ್ ಇಲ್ಲ. ಓಕೆ, ಮತ್ತೆ ಕ್ಲೀನಿಂಗು ಎಲ್ಲ ಇದೆ, ಅದಕ್ಕೆ ಏನು ತೊಂದರೆ ಇಲ್ಲ. ಒಟ್ಟಾರೆ ಸಿಬ್ಬಂದಿಗಳು ಮತ್ತೆ ಸ್ವಲ್ಪ ಅಲರ್ಟ್ ಮಾಡ್ಕೊಂಡೆ. ಹೌದು. ಓಕೆ, ಏನಿದೆ ಮೇಡಮ್ ಪೇಷಂಟ್ಗಳು ತುಂಬಾ? ಪೇಷಂಟ್ ಲೋಡ್ ತುಂಬಾನೇ ಜಾಸ್ತಿ ಇದೆ. ಈಗ ಒಂದು ತಿಂಗಳಿಂದ ಆಯ್ತು 100 ಮೇಲೆ ದಿನಾಗ್ಲೂ 115, 120 ತನಕನೂ ಡೈಲಿ ಇದ್ದೇ ಇದೆ. ಸೋಮವಾರ ಅಂತೂ ತುಂಬಾನೇ ರಶ್ ಇರುತ್ತೆ. ಓಕೆ, ಗರ್ಭಿಣಿ ಮಕ್ಕಳುಗಳು ಸಂಖ್ಯೆ ಜಾಸ್ತಿ ಇದೆ. ಅದನ್ನು ಇದಾನೆ. ಒಟ್ಟಾರೆ ಇದಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ, ಇದಕ್ಕೆ ಸಿಬ್ಬಂದಿಗಳು ಕೊರತೆ ಇದೆ. ಹೌದು ರೀ. ತೊಂದರೆ ಆಗಿ ಬಸ್ ಲೇಟ್ ಆಗಿ ಅಷ್ಟೇ, ಒಂದ್ ದಿನ ಲೇಟ್ ಆಗಿ ಬಂದದ್ದಕ್ಕೆ ಹಾಂ ಸರ್, ದಯವಿಟ್ಟು ಸ್ವಲ್ಪ ಹೆಚ್ಚುವರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಸರ್ ಪ್ಲೀಸ್. ಸರಿ. ಮತ್ತೆ ಆಂಬ್ಯುಲೆನ್ಸ್ ಅಷ್ಟೇ ಸರ್, ಪೂರ್ಣ ಪ್ರಮಾಣದ ಆಂಬ್ಯುಲೆನ್ಸ್ ಕಿತ್ತೂರ್ಗೆ ಹಾಕಿದ್ರಂತೆ. ಇಲ್ಲ ಇಲ್ಲ ಅಲ್ಲೇ ಇದೆ. ಇಲ್ಲ ಸರ್, ಕಿತ್ತೂರ್ಗೆ ಹಾಕಿದ್ರಂತೆ, ಡ್ರೈವರು ಇಲ್ಲ, ಹಾಗಾಗಿ ಅಲ್ಲೇ ನಿಂತಿದೆ ಸರ್. ಇಲ್ಲ, ಕಿತ್ತೂರ್ಗೆ ಹಾಕಿದ್ರೆ ಅಂತ ಹೇಳಿದಾರೆ ಸರ್. ದಯವಿಟ್ಟು ಇಲ್ಲೇ ಪೂರ್ಣ ಪ್ರಮಾಣದಲ್ಲಿ ನಿಯೋಜನೆ ಮಾಡಬೇಕು ಅಂತ. ಅಷ್ಟೇ. ಹಾಂ ಸರ್. ಆಂಬ್ಯುಲೆನ್ಸ್ ಅಲ್ಲೇ ನಿಂತಿದೆ, ಒಂದು ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಇದೆ. ಹಾಂ ಸರ್. ಆಮೇಲೆ ರಸ್ತೆದು ಸಮಸ್ಯೆ ಇದೆ ಸರ್, ಸ್ವಲ್ಪ ರಸ್ತೆ ಯಾರು ಬೇಗ ಮಾಡಿಸ್ಕೊಡಿ ಸರ್ ಪ್ಲೀಸ್. ರಸ್ತೆ ಹಾಂ ಸರ್, ರಸ್ತೆ ಅದು ಫುಲ್ ಇದೆ ಅಲ್ರಿ ಸರ್, ಹೈವೇಗಿದೆ, ಅಲ್ಲಿಗೆ ಹಾಸ್ಪಿಟ್ಲ್ಗಾರು ಬರೋಕ್ಕೆ ರಸ್ತೆ ಫುಲ್ ತಗ್ಗು ಗುಂಡಿಗಳು ಆಗಿದೆ ಸರ್. ಸರಿ ಸರ್, ನಾವು PWD ಅವ್ರು ಬರೀತೀವಿ. ಹಾಂ ಸರ್. ಮತ್ತೆ ಸರ್ಕಾರಿ ಆಸ್ಪತ್ರೆ ಸಹ ಒಂದ್ ರೀತಿ ಅದು ಹೆಸರಾಗಿಲ್ಲ ಸರ್, ಅದಕ್ಕೆ ಸೂಕ್ತ ದಾಖಲೆಗಳಿಲ್ಲ, ಯಾತದು ಇಲ್ಲ ಸರ್. ದಯವಿಟ್ಟು ತಮ್ಮ ಹಾಸ್ಪಿಟ್ಲ್ ಹೆಸರಿಗೆ ಮಾಡಿಸ್ಕೊಳ್ಳಿ ಸರ್ ಪ್ಲೀಸ್. ಅದನ್ನೆಲ್ಲ ಬರೆದಿದ್ವಿ, ಅದನ್ನೆಲ್ಲ ನಾವು ನಮ್ಮ ಇದಕ್ಕೆ ಮಾಡ್ಕೊಡಿ ಅಂತ ಬರೆದಿದ್ದೀವಿ. ಹಾಂ ಸರ್. AC ಅವ್ರ ಹತ್ರ ಇದೆ, AC ಅವ್ರನ್ನ ನಮ್ಗೆ ದಾಖಲೆ ಮಾಡಿಕೊಡ್ತಾರೆ. ಮತ್ತೆ ಹೆಚ್ಚುವರಿ ಗ್ರೂಪ್ ಡಿನೂ ಸಮಸ್ಯೆ ಇದೆಯಂತೆ, ಹಾಗೆ ಒಬ್ರು ಲೇಡಿ ಹೆಚ್ಚುವರಿ ಗ್ರೂಪ್ ಡಿ ಬೇಕಂತೆ ಸರ್. ಇಲ್ಲಿ 2 ಸ್ಯಾಂಕ್ಷನ್ ಇರುವಂತದ್ದು 2 ಕೊಡ್ತಾ ಇದ್ದಾರೆ ಸರ್. 4 ಇದೆ ಸರ್. ಸ್ಯಾಂಕ್ಷನ್ ಇದೆ ಅಷ್ಟೇ ಕೊಡೋದಲ್ವಾ? 4 ಇದೆ ಸರ್, 4ರಲ್ಲಿ 2 ಸ್ಯಾಂಕ್ಷನ್ ಇದೆ. ಹಾಂ ಸರ್, ಒಬ್ರು ಲೇಡಿ ಬೇಕಂತೆ ಸರ್ ಇಲ್ಲಿ. ಬೇಕು, ಎಲ್ಲ ಕಡೆಗೂ ಬೇಕು. ಹಾಂ ಸರ್. ಕೊಟ್ಟು ತಗೋಬಹುದು ಅಲ್ಲಿ. ದಯವಿಟ್ಟು ನೋಡಿ ಸರ್, ಸ್ವಲ್ಪ MK ಹುಬ್ಳಿ ಕಡೆ ಸ್ವಲ್ಪ ಗಮನ ಹರಿಸಿ ಸರ್ ಪ್ಲೀಸ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ವಿಶೇಷವಾಗಿ ಇಂಥ ದೊಡ್ಡ ಹಾಸ್ಪಿಟ್ಲ್ಗೆ ರಾಷ್ಟ್ರೀಯದಲ್ಲಿ ಬರುತ್ತೆ, ಆದರೆ ದುರ್ದೈವ ಅಂದ್ರೆ ಇಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ, ಮತ್ತೆ ರಾತ್ರಿ ವೇಳೆ ಸಾಕಷ್ಟು ಆಕ್ಸಿಡೆಂಟ್ಗಳಾಗೋ ಸಂಭವ ಇರುತ್ತೆ. ಮೊದಲೇ ಪಟ್ಟಣ ಪಂಚಾಯಿತಿಯಲ್ಲಿ ಸಾಕಷ್ಟು ದೊಡ್ಡದು, ಮತ್ತೆ 7 ಗ್ರಾಮಗಳು ಬರ್ತವೆ. ಇಂಥ ಪರಿಸ್ಥಿತಿಯಲ್ಲಿ ಹಗಲೊತ್ತು ಸಾಕಷ್ಟು ಸಿಬ್ಬಂದಿಗಳು ಏನೋ ಇದಾಗಿರ್ತವೆ, ಆದರೆ ರಾತ್ರಿ ವೇಳೆ ಯಾವ ರೀತಿ ಏನಾದ್ರು ಪೇಷಂಟ್ಗಳು ಆದರೆ ಯಾವ ರೀತಿ ಇಲ್ಲಿರ್ತಕ್ಕಂಥ ಯಾವ ರೀತಿ ಅವ್ರಿಗೆ ಸಾರ್ವಜನಿಕ ಒಂದು ರೀತಿ ಸರ್ಕಾರಿ ಆಸ್ಪತ್ರೆ ಸೌಲಭ್ಯಗಳು ವಂಚಿತ ಆಗ್ತಿರೋದು ಯಾಕೆ ಅಂತಕ್ಕಂಥದ್ದೇ ನನ್ನ ಒಂದು ರೀತಿ ನೇರ ಪ್ರಶ್ನೆ. ಮಾನ್ಯ ದಿನೇಶ್ ಗುಂಡೂರಾವ್ ಅವರು, ನೀವು ದಯವಿಟ್ಟು ರಾಷ್ಟ್ರೀಯದಲ್ಲಿ ಬರ್ತಕ್ಕಂಥ ಈ ಒಂದು MK ಹುಬ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಒಂದು ರೀತಿ ಸರ್ಕಾರಿ ಆಸ್ಪತ್ರೆಗೆ ಯಾಕೆ ನೀವು ಸರ್ಕಾರಿ ಒಂದು ರೀತಿ ಸಿಬ್ಬಂದಿಗಳನ್ನ ಮತ್ತೆ ಅಗತ್ಯ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಏನಾದರೂ ಈ MK ಹುಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸೌಲಭ್ಯಗಳ ಟ್ರೀಟ್ಮೆಂಟ್ ಸಿಗುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, MK ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.